ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಇಂದು ನಮ್ಮ ಶಾಲೆಯಲ್ಲಿ ಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಅದರಲ್ಲಿ ನಾನು ಸಹ ಭಾಗವಹಿಸುತ್ತಿದ್ದೇನೆ. ನಾನು ಮೊದಲನೇದಾಗಿ ಒಂದು ಕಥೆಯ ರೂಪದಲ್ಲಿ ಹೇಳಲು ಬಯಸುತ್ತೇನೆ. ಈ ಕಥೆ ಯಾವಾಗ ನೆನಪಿಸ್ಕೋಬೇಕು ಅಂದ್ರೆ, ನಮ್ಗೆ ಯಾವಾಗಾದ್ರೂ ಜೀವನನೇ ಬೇಡ ಅನ್ನಿಸ್ದಾಗ, ಅಥವಾ ನಾವು ಅಂದ್ಕೊಂಡಿರೋದೆಲ್ಲ ಉಲ್ಟಾ ಆಗ್ತಾ ಇರ್ತತೆ. ವ್ಯಕ್ತಿ ಇರ್ತಾರೆ, ಅವ್ರು ತುಂಬಾ ಬಡ ಕುಟುಂಬದಲ್ಲಿ ಜನಿಸಿರ್ತಾರೆ. ಅವ್ರಿಗೆ ಇಂಡಿಯನ್ ಏರ್ಪೋರ್ಟ್ ಅಲ್ಲಿ ಪೈಲಟ್ ಆಗ್ಬೇಕು ಅಂತ ಚಿಕ್ಕ ವಯಸ್ಸಿನಿಂದ ಕನಸಿರುತ್ತೆ, ಮತ್ತೆ ಗುರಿನೂ ಅದೇ ಆಗಿರ್ತತೆ. ಅವ್ರ ಬಡ ಕುಟುಂಬದಲ್ಲಿ ಜನಿಸಿದ್ರಿಂದ ಅವ್ರಿಗೆ ಅಷ್ಟೊಂದು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡ್ತಿರ್ಲಿಲ್ಲ. ಆದ್ರೂ ಒಂದು ಇಂಟರ್ವ್ಯೂಗೆ ಫೋನ್ ಬರುತ್ತೆ. ಅವ್ರ ಇಂಟರ್ವ್ಯೂ ಅಟೆಂಡ್ ಆಗೋ ಸಂದರ್ಭದಲ್ಲಿ ಅವ್ರು ಇರಲ್ಲ, ಅಷ್ಟು ಬಡ ಕುಟುಂಬದಲ್ಲಿ ಇರ್ತಾರೆ. ಆದ್ರೂ ಅವ್ರ ತಂಗಿ ಒಡವೆ ಎಲ್ಲ ಅಡ ಇಟ್ಬಿಟ್ಟು ಆ ಇಂಟರ್ವ್ಯೂಗೆ ಅವ್ರು ಅಟೆಂಡ್ ಆಗ್ತಾರೆ. ಇಂಟರ್ವ್ಯೂಗೆ ಅಟೆಂಡ್ ಆದಾಗ ಅವ್ರು ಕೇಳಿದ ಕ್ವಶನ್ಗೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಆದ್ರೆ ಇಂಟರ್ವ್ಯೂ ಒಂದೇ ಒಂದು ಮಾಸಲ್ಲಿ ಇಂಟರ್ವ್ಯೂ ಫೇಲ್ ಆಗುತ್ತೆ. ಅವಾಗ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ನನ್ ಮನೆಗೆ ಇವಾಗ ಹೆಂಗ್ ಹೋಗ್ಲಿ, ನನ್ನ ಹತ್ರ ಮನೆಗೆ ಹೋಗೋಕ್ಕೂ ದುಡ್ಡಿಲ್ಲ, ಮತ್ತೆ ನನ್ ಮನೆಗೆ ಹೋದ್ರು ಮನೆಯವರಿಗೆ ಮುಖ ಹೆಂಗ್ ತೋರಿಸ್ಲಿ, ಮತ್ತೆ ನನ್ನ ತಂಗಿ ಒಡವೆ ಎಲ್ಲ ಬೇರೆ ಅಡ ಇಟ್ಟು ಬಂದಿದ್ದೆ ಅಂತ ಅವರು ನನಗ್ ಜೀವನನೇ ಬೇಡ ಅಂತ ಹೇಳಿ ಅನ್ನೋ ಮನಸ್ಥಿತಿಯಲ್ಲಿ ಅಲ್ಲೇ ಪಕ್ಕ ಕರಿತಕ್ಕಂತಹ ಗಂಗಾ ನದಿ ಬಳಿ ಹತ್ರ ಹೋಗ್ತಾ ಇರ್ತಾರೆ. ಆ ನದಿ ಬಳಿ ಒಬ್ರು ಸ್ವಾಮೀಜಿ ಇರ್ತಾರೆ. ಸ್ವಾಮೀಜಿ ಹೆಸರು ಶಿವಾನಂದ ಸ್ವಾಮೀಜಿ ಅಂತ ಹೇಳ್ಬಿಟ್ಟು. ಅವ್ರು ಶಿವಾನಂದ ಸ್ವಾಮೀಜಿ ಇವ್ರ ಮನಸ್ಥಿತಿ ಸರಿ ಇಲ್ಲ, ಇವ್ರೇನ್ ತಪ್ಪದಾರಿ ಹಿಡಿಯಕ್ ಹೋಗ್ತಾರೆ ಅಂತ ಹೇಳ್ಬಿಟ್ಟು, ಬಾ ಪುಟ್ಟ ಇಲ್ಲಿ ಏನಾಯ್ತು ಅಂತ ಎಲ್ಲ ಕರೆಸ್ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಾನು ಇವತ್ತು ಇಂಟರ್ವ್ಯೂ ಇತ್ತು, ಅಟೆಂಡ್ ಆದ್ರೆ ಇಂಟರ್ವ್ಯೂ ಒಂದೇ ಒಂದು ಮಾಸದಲ್ಲಿ ಇಂಟರ್ವ್ಯೂ ಫೇಲ್ ಆಯ್ತು. ನನ್ನ ತಂಗಿ ಒಡವೆ ಎಲ್ಲ ಅಡ ಇಟ್ಟು ಬಂದೆ, ಮತ್ತೆ ನಾನು ಇವಾಗ ಮನೆಗೆ ಹೆಂಗ್ ಹಿಂತಿರುಗ್ಲಿ, ನನ್ನ ಹತ್ರ ಮನೆಗೆ ಹೋಗಕ್ಕೆ ಇವಾಗ ಅಷ್ಟೊಂದು ದುಡ್ಡು, ಮತ್ತೆ ನಾನು ವಾಪಸ್ ಊರಿಗೆ ಹೋಗೋಷ್ಟು ದುಡ್ಡು ಇಲ್ಲ ಅಂತ ಹೇಳ್ತಾರೆ. ನಾನು ಪೈಲಟ್ ಆಗೋದು ದೇವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ, ಹಂಗೆ ಅದಕ್ಕೆ ನಾನು ಇಂಟರ್ವ್ಯೂ ಫೇಲ್ ಮಾಡಿದೆ ದೇವ್ರು ಅಂತ ಹೇಳಿ ಅವ್ರು ಹೇಳ್ತಾರೆ. ಅದಕ್ಕೆ ಶಿವಾನಂದ ಸ್ವಾಮೀಜಿ ಹೇಳ್ತಾರೆ, ನೀನ್ ಹಂಗೆ ಏನು ತಿಳ್ಕೊಂತೀಯ, ಬೇರೆ ತರ ತಿಳ್ಕೊಬೋದಲ್ಲ, ನಿನ್ಗೆ ಇದಕ್ಕಿನ್ನು ಒಳ್ಳೆ ಹುದ್ದೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವನ್ನೆಲ್ಲ ತಿರಸ್ಕರಿಸ್ತಿರ್ಬೋದಲ್ಲ ಅಂತ ಹೇಳ್ತಾರೆ. ಮತ್ತೆ ಅವ್ರಿಗೆ ಊರಿಗೆ ಹೋಗಿ ಅವರೇ ಸ್ವತಃ ದುಡ್ಡನ್ನು ಕೊಟ್ಟು ಅವ್ರನ್ನ ಊರಿಗೆ ಕಳಿಸ್ತಾರೆ. ಅವ್ರು ಹಂಗೆ ಮುಂದುವರೆದು ಭಾರತದ 11ನೇ ರಾಷ್ಟ್ರಪತಿ ಆಗ್ತಾರೆ, ಹಾಗೂ ಭಾರತಕ್ಕೆ ನ್ಯೂಕ್ಲಿಯರ್ ಪವರ್ ಅಂತ ತಂದ್ಕೊಡ್ತಾರೆ. ಅವರೇ ಡಾಕ್ಟರ್ APJ ಅಬ್ದುಲ್ ಕಲಾಂ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ತಮಿಳುನಾಡಿನ ರಾಮೇಶ್ವರಂ ಎಂಬಲ್ಲಿ ಅಕ್ಟೋಬರ್ 15, 1931 ಜನಿಸಿದರು. ಇವರ ಪೂರ್ಣ ಹೆಸರು ಆವುಲ್ ಪಾಕೀರ್ ಜೈನುಲ್ ಅಬ್ದಿನ್ ಅಬ್ದುಲ್ ಕಲಾಂ. ಇವರ ತಂದೆ ಹೆಸರು ಜೈನುಲ್ ಅಬ್ದಿನ್. ಇವರ ತಾಯಿ ಹೆಸರು ಆಶಿಯಮ್ಮ. ಇವರು ಭಾರತದ 11ನೇ ರಾಷ್ಟ್ರಪತಿ ಆಗಿದ್ದರು, ಹಾಗೂ ಇವರು ಭಾರತದಲ್ಲಿ ಕ್ಷಿಪಣಿ ಮನುಷ್ಯ ಎಂದು ಜನಪ್ರಿಯರಾಗಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನೆಯ ಇಸ್ರೋಯ ಮುಖ್ಯ ಭಾಗವಹಿಸಿದವರು. ಇವರು ಅಂತರಿಕ್ಷ ಯಾನದ ವಿಜ್ಞಾನಿಯಾಗಿದ್ದರು. ಹಾಗೂ ಎರಡನೇದಾಗಿ ಸರ್ ಐಸಾಕ್ ನ್ಯೂಟನ್ ಅವರು ಜನವರಿ 4, 1643 ಇಂಗ್ಲೆಂಡಿನ ಗಂತಮ್ ಕತ್ತೂರದ ವುಲ್ಸ್ ಥೋರ್ಸ್ ನಲ್ಲಿ ಜನಿಸಿದರು. ಇವರು ಬಡ ಕುಟುಂಬದಲ್ಲಿ ಜನಿಸಿದರು. ಇವರು ವಿಜ್ಞಾನದಲ್ಲೇ ಅತ್ಯಂತ ಮೂಲ ಮತ್ತು ಪ್ರಭಾವಿ ಸಿದ್ಧಾಂತಿಕ ಎಂದು ಜನರು ಭಾವಿಸಿಕೊಂಡಿದ್ದಾರೆ. ಇವರನ್ನು 1661 ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಕಳಿಸಲಾಯಿತು. 1665 ಕೇಂಬ್ರಿಡ್ಜ್ ನಲ್ಲಿ ಫ್ಲಿಗ್ ಎಂಬ ಕಾಯಿಲೆಯು ಹರಡಿಕೊಂಡಿತು. ಆ ಫ್ಲಿಗ್ ಎಂಬ ಕಾಯಿಲೆಯು ಹರಡಿಕೊಂಡಾಗ ಅವರು 1 ವರ್ಷಗಳ ಕಾಲ ರಜೆ ತೆಗೆದುಕೊಂಡು ಊರಿಗೆ ಬಂದರು. ಊರಿಗೆ ಬಂದ ಸಂದರ್ಭದಲ್ಲಿ ಒಂದು ಮರದ ಕೆಳಗಡೆ ಕುಳಿತು ಈ ಫ್ಲಿಗ್ ಎಂಬ ಕಾಯಿಲೆಯು ಹೇಗೆ ಬಂದಿತು, ಯಾರಿಂದ ಬಂದಿತು ಎಂದು ಯೋಚಿಸುವಾಗ ಇದೇ ಸಂದರ್ಭದಲ್ಲಿ ಅವರ ತಲೆಯ ಮೇಲೆ ಸೇಬು ಬಿದ್ದಿದೆ ಎಂದು ಗುರುತಿಸಲಾಗಿದೆ. ಈ ಘಟನೆಯು ನ್ಯೂಟನ್ನನ್ನು ಚಂದ್ರನು ಅದರ ಕಕ್ಷೆಯಲ್ಲಿರುವಂತೆ ಮಾಡಿದ ಬಲ ಮತ್ತು ಗುರುತ್ವವನ್ನು ಸಂಪರ್ಕಿಸುವ ಸಾಧ್ಯತೆ ಅನ್ವೇಷಣೆಗೆ ಪ್ರೇರೇಪಿಸಿತು, ಹಾಗೂ ಇದೇ ಅವರ ವಿಶ್ವವ್ಯಾಪ್ತಿ ಗುರುತ್ವ ನಿಯಮಕ್ಕೂ ಕಾರಣವಾಯಿತು. ಧನ್ಯವಾದಗಳು.